ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದಕ್ಕೆ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ರಚನಾ ಶೆಟ್ಟಿ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಬಸವ ಕಲ್ಯಾಣ ಸಿಟಿಯವರು, ಅಂದರೆ ಇದು ಬೀದರ್ ಜಿಲ್ಲೆಯಲ್ಲಿ ಬರುತ್ತದೆ. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 35 ವರ್ಷ ತುಂಬಿದ ಮಹಿಳೆಯಾಗಿದ್ದೇನೆ ನೋಡಿ ನಾನು ಅಂತ ಹೇಳಿಕೊಂಡಿರೋದು. ಇನ್ನು ಇವರ ಒಂದು ತೂತ ನೋಡೋದಾದರೆ 3.5 ಇಂಚು ಅಗಲ ಅಷ್ಟೇ, ಜಾಸ್ತಿ ಇಲ್ಲ. ಅದಕ್ಕಿಂತ ಬೇಕಾದರೆ ಬಂದು ಡೈರೆಕ್ಟಾಗಿ ನನ್ನ ತೂತ ನೀವು ನೋಡಬಹುದು, ತೋರಿಸ್ತೀನಿ ನಿಮಗೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಕೆಲಸ ನೋಡೋದಾದರೆ PUC ಸ್ಟೂಡೆಂಟ್ಗಳಿಗೆ ಕೋಚಿಂಗ್ ಸೆಂಟರ್ ತೆಗೆದಿದ್ದೇನೆ ಬಸವ ಕಲ್ಯಾಣದಲ್ಲಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಆದಾಯ ನೋಡೋದಾದರೆ ವರ್ಷಕ್ಕೆ 18 ಲಕ್ಷ ಬರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಒಳ್ಳೆ ಕಷ್ಟಪಟ್ಟಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡಿ ನಾನು ನಿಮ್ಮೊಂದಿಗೆ ಮುಚ್ಚು ಮರೆ ಇಲ್ಲದೆ ಎಲ್ಲ ರೀತಿಯ ವಿಷಯಗಳನ್ನು ಹೇಳುತ್ತಿದ್ದೇನೆ, ಸರಿಯಾಗಿ ಕೇಳಿಸಿಕೊಳ್ಳಿ ನೀವು ಅಂತ ಹೇಳಿಕೊಂಡಿರೋದು. PUC ಸ್ಟೂಡೆಂಟ್ ಕೋಚಿಂಗ್ ಸೆಂಟರ್ ಓಪನ್ ಮಾಡುತ್ತೇನೆ ಅಂತ ಗಂಡನಿಗೆ ಹೇಳಿದೆ. ಅವನು ನೀನು ಒಬ್ಬಳೇ ಆದಾಯ ಹಾಕಿ ಮಾಡು, ನಾನು ಹಾಕಲ್ಲ ಅಂತ ಹೇಳಿ ಜಗಳ ಮಾಡಿಕೊಂಡು ಹೋದ ನೋಡಿ. ಷಂಡ ನನ್ನ ಗಂಡ ಅಂತ ಹೇಳಿಕೊಂಡಿರೋದು. ಆ ದಿನದಿಂದ ತೂತಿಗೆ ಗೂಟದ ಸುಖವೂ ಇಲ್ಲ. ಬರ್ತೀರಾ ನೀವು, ನಿಮಗೆ ಕೊಡ್ತೀನಿ ನಾನು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಒಬ್ಬಳೇ ಕಷ್ಟಪಟ್ಟಿದ್ದೇನೆ ನೋಡಿ ಕೋಚಿಂಗ್ ಸೆಂಟರ್ ಓಪನ್ ಮಾಡೋದಕ್ಕೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಅದರ ಜೊತೆಗೆ ನೀವು ಇವರ ಸಂಬಂಧ ಬೆಳೆಸಿದರೆ ನಿಮ್ಮೊಂದಿಗೆ ಮಾತನಾಡೋದಕ್ಕೆ Moto G34 ಮೊಬೈಲ್ ಒಂದು ನಿಮಗೆ ಕೊಡಿಸ್ತಾರಂತೆ. ಹಾಗೆ ಇದರ ಒಂದು ರಿವ್ಯೂ ಹೇಳ್ಕೊಂಡಿದ್ದಾರೆ. ಸೊ ಅದನ್ನು ನೋಡೋಣ. Qualcomm ಸ್ನ್ಯಾಪ್ಡ್ರ್ಯಾಗನ್ 695, ಹಾಗೆ 4GB ರ್ಯಾಮ್, ಇಂಟರ್ನಲ್ ಸ್ಟೋರೇಜ್ ನೋಡೋದಾದರೆ 128GB. ಇದರ ಒಂದು ಸ್ಕ್ರೀನ್ ಸೈಜ್ ನೋಡೋದಾದರೆ 6.5 ಇಂಚಸ್ ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ 50 MP ಪ್ಲಸ್ 2 MP ರೇರ್ ಕ್ಯಾಮ್ರಾ ಬ್ಯಾಕ್ ಸೈಡ್ದು ಇದು LED ಫ್ಲ್ಯಾಶ್ ಲೈಟ್ ಆಗಿರುತ್ತದೆ. ಇನ್ನು 16 MP ವೈಡ್ ಆ್ಯಂಗಲ್ ಲೆನ್ಸ್ ಅಂದರೆ ಫ್ರಂಟ್ ಕ್ಯಾಮ್ರಾ. ಹಾಗೆ 1000 mAh ಬ್ಯಾಟ್ರಿ, 20 ವ್ಯಾಟ್ ಟರ್ಬೋ ಚಾರ್ಜರಿಂಗ್ ಕೇಬಲ್ ಟೈಪ್ ಆಫ್ C ಇದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 10,691 rupees ಅಂತ ಹೇಳಿಕೊಂಡಿರೋದು. ಈ ಒಂದು ಮೊಬೈಲ್ ನಿಮಗೆ ಫ್ರೀಯಾಗಿ ಸಿಗಬೇಕಂದ್ರೆ ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಸಾಕಾಗುತ್ತದೆ ನೋಡಿ. ಮಾತನಾಡುವುದಕ್ಕೆ ಫ್ರೀಯಾಗಿ ಸಿಗುತ್ತದೆ ನಿಮಗೆ ಈ ಒಂದು ಮೊಬೈಲ್. ಜೊತೆಗೆ ಚಿನ್ನದಂತಹ ಮಿಂಡ ಬೇಕು, ಬನ್ನಿ ಸಿಗುತ್ತದೆ ನಿಮಗೆ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಆ ದಿನ ಗಂಡನ ಮಾತು ಹೇಳಿಕೊಂಡು ಸುಮ್ಮನೆಯಾಗಿ ಇದ್ದರೆ ಇವತ್ತು ಇಷ್ಟು ಆದಾಯವನ್ನು ತೆಗೆಯುತ್ತಿರಲಿಲ್ಲ ನಾನು ಅಂತ ಖುಷಿಯಿಂದ ಹೇಳಿಕೊಂಡಿರೋದು. ತೂತಿಗೆ ಸುಖವನ್ನು ಗಂಡನೇ ಕೊಡಬೇಕೆಂದು ಎಲ್ಲಿಯೂ ಬರೆದಿಲ್ಲ. ಕಾಲ್ ಬಾಯ್ಗೆ ಕರೆ ಮಾಡಿದರೂ ಕೂಡ ಕೊಡ್ತಾನೆ ತೂತಿಗೆ ಸುಖ ಬಂದು ಅಂತ ಹೇಳಿಕೊಂಡಿರೋದು. ಆದರೆ ನನಗೆ ಅಪ್ಪಟ ಚಿನ್ನದಂಥ ಮಿಂಡ ಬೇಕು, ಇಲ್ಲ ನನ್ನ ಕೋಚಿಂಗ್ ಸೆಂಟರ್ನಲ್ಲಿ ಕ್ಲರ್ಕ್ ಕೆಲಸವಿದೆ, ಅದಕ್ಕಾದರೂ ಒಬ್ಬ ಬೇಕು ನನಗೆ ಅಂತ ಹೇಳಿಕೊಂಡಿರೋದು. ಸುಖ ಮಾತ್ರ ರಾತ್ರಿ ಅಷ್ಟೇ ಸಾಕು, ಬೆಳಗ್ಗೆ ಬೇಡ. ಎಲ್ಲರೂ ಇರ್ತಾರೆ ಕೋಚಿಂಗ್ ಸೆಂಟರ್ನಲ್ಲಿ, ರಾತ್ರಿ ಆದರೆ ಯಾರೂ ಇರೋಲ್ಲ. ನಾನು ನೀನು ಇಬ್ಬರು ಎದ್ದು ನೆಮ್ಮದಿಯಿಂದ ಸುಖವನ್ನು ಅನುಭವಿಸುವುದಕ್ಕೆ ಯಾರ ಅಡೆತಡೆ ಇರುವುದಿಲ್ಲ. ಅದಕ್ಕಾಗಿ ರಾತ್ರಿ ಸುಖ ನಿಮಗೆ ಎಷ್ಟು ಬೇಕು ಅಷ್ಟು ಕೊಡುವುದಕ್ಕೆ ನಾನು ರೆಡಿ ಇದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಚಿನ್ನದಂಥ ಮಿಂಡ ಬೇಕು, ಬನ್ನಿ ಸಿಗುತ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ರೀತಿ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನನ್ನು ಒತ್ತಿ.